ಡ್ಯಾಂನ ಚೈನ್ ಲಿಂಕ್ ಈಗಾಗಲೇ ಕಟ್ ಆಗಿದೆ. ಈ ಹಿನ್ನೆಲೆಯಲ್ಲಿ ಎಲ್ಲಾ ಡ್ಯಾಂಗಳ ಪರಿಶೀಲನೆ ಮಾಡಬೇಕು ಅಂತ ಹೇಳಿ ಈಗಾಗಲೇ ಸೂಚನೆಯನ್ನ ಕೊಟ್ಟಿದ್ದಾರೆ ಜಲಸಂಪನ್ಮೂಲ ಸಚಿವರಾಗಿರುವ ಡಿಕೆ ಶಿವಕುಮಾರ್ ಅವರು. ಈ ಆದೇಶವನ್ನ ಹೊರಡಿಸಿದ್ದಾರೆ. ತುಂಗಭದ್ರಾ ಡ್ಯಾಂನ ಕ್ರಸ್ಟ್ ಗೇಟ್ನ 19ನೇ ಗೇಟ್ನ ಚೈನ್ ಲಿಂಕ್ ಕಟ್ ಆದ ಹಿನ್ನೆಲೆಯಲ್ಲಿ ಸಾಕಷ್ಟು ನೀರು ಈಗ ಪೋಲಾಗ್ತಾ ಇದೆ. ಮತ್ತೊಂದು ಕಡೆ ಅದನ್ನ ರಿಪೇರಿ ಮಾಡೋದಕ್ಕೂ ಕೂಡ ಸಾಕಷ್ಟು ಚಾಲೆಂಜ್ ಇದೆ. ಇಂತಹ ಸಂದರ್ಭದಲ್ಲಿ ಎಲ್ಲಾ ಡ್ಯಾಂಗಳ ಪರಿಶೀಲನೆಗೆ ಸೂಚನೆಯನ್ನ ಕೊಟ್ಟಿದ್ದಾರೆ ಜಲಸಂಪನ್ಮೂಲ ಸಚಿವರಾಗಿರುವ ಡಿಕೆಶಿ ಅವರು ಆದೇಶ ಮಾಡಿದೆ. ಇದು ನ್ಯೂಸ್ 18 ಕನ್ನಡದ ಬಿಗ್ ಇಂಪ್ಯಾಕ್ಟ್. ಒಂದೊಂದು ಡ್ಯಾಂಗೆ ಒಂದೊಂದು ತಜ್ಞರ ತಂಡ ಭೇಟಿಯನ್ನ ನೀಡಬೇಕು. ನಾಳೆ ನಾಡಿದ್ದು ತಜ್ಞರ ಸಮಿತಿಯನ್ನ ರಚನೆ ಮಾಡ್ತೇವೆ ಅಂತ ಹೇಳಿ ಜಲಸಂಪನ್ಮೂಲ ಸಚಿವ ಡಿಕೆ ಶಿವಕುಮಾರ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಹಾರಂಗಿ ಹಾಗೆಯೇ ಕಬಿನಿಯ ಬಗ್ಗೆ ನ್ಯೂಸ್ 18 ರಿಯಾಲಿಟಿ ಚೆಕ್ ಅನ್ನ ಮಾಡಿದೆ. ಡ್ಯಾಂಗಳ ಪರಿಸ್ಥಿತಿಯ ಅಧ್ಯಯನಕ್ಕೆ ಇದೀಗ ತಂಡವನ್ನ ರಚನೆ ಮಾಡ್ತೀವಿ ಅಂತ ಹೇಳಿದ್ದಾರೆ ಡಿಕೆ ಶಿವಕುಮಾರ್. ಇದು ನ್ಯೂಸ್ 18 ಕನ್ನಡದ ಬಿಗ್ ಇಂಪ್ಯಾಕ್ಟ್. ಹಾರಂಗಿ ಆಗಿರುವುದು ಕಬಿನಿ ಜಲಾಶಯದಲ್ಲಿ ಪರಿಸ್ಥಿತಿ ಹೇಗಿದೆ ಅನ್ನೋದರ ಬಗ್ಗೆ ನಮ್ಮ ರಿಪೋರ್ಟರ್ಸ್ ಪ್ರತ್ಯಕ್ಷ ವರದಿಯನ್ನ ಗ್ರೌಂಡ್ ರಿಪೋರ್ಟ್ ಮೂಲಕ ಕೊಟ್ಟಿದ್ರು. ಅಪಾಯ ಸ್ಥಿತಿಯಲ್ಲಿದೆ, ಯಾಕಂದ್ರೆ ಅಲ್ಲಿದ್ದಂತಹ ಪರಿಸ್ಥಿತಿ ಇಲ್ಲೂ ಕೂಡ ಆಗಬಾರ್ದು ಅನ್ನುವಂತಹ ಹಿನ್ನೆಲೆಯಲ್ಲಿ ನ್ಯೂಸ್ 18 ಕೂಡ ಉಳಿದ ಜಲಾಶಯಗಳ ಕತೆ ಏನು ಅನ್ನೋ ಸುದ್ದಿಯನ್ನು ಕೂಡ ಬಿತ್ತರಿಸಿತ್ತು. ಆ ಹಿನ್ನೆಲೆಯಲ್ಲಿ ಇದೀಗ ಡಿಕೆ ಶಿವಕುಮಾರ್ ಅವರು ಆದೇಶವನ್ನ ಹೊರಡಿಸಿದ್ದಾರೆ. ಜಲಾಶಯಗಳ ಪರಿಸ್ಥಿತಿ ಏನಿದೆ ಅನ್ನೋದನ್ನ ಚೆಕ್ ಮಾಡಬೇಕು ಅಂತ ಹೇಳಿ ಈಗಾಗಲೇ ತಜ್ಞರ ಸಮಿತಿಯನ್ನು ರಚನೆ ಮಾಡ್ತೀವಿ ಅಂತ ಹೇಳಿದ್ದಾರೆ. ಇದು ನ್ಯೂಸ್ 18 ಕನ್ನಡದ ಎಕ್ಸ್ಕ್ಲೂಸಿವ್, ಜೊತೆಗೆ ಇದು ಇಂಪ್ಯಾಕ್ಟ್ ಸುದ್ದಿ ಕೂಡ ಹೌದು. ಎಲ್ಲಾ ಡ್ಯಾಂಗಳ ಪರಿಶೀಲನೆಗೆ ಈಗಾಗಲೇ ಡಿಕೆ ಶಿವಕುಮಾರ್ ಆದೇಶವನ್ನ ಕೊಟ್ಟಿದ್ದಾರೆ. ಜಲಸಂಪನ್ಮೂಲ ಸಚಿವರು ಈ ಒಂದು ಆದೇಶವನ್ನ ಹೊರಡಿಸಿದ್ದಾರೆ. ತಜ್ಞರ ಸಮಿತಿಯನ್ನ ರಚನೆ ಮಾಡ್ತೀವಿ ಅಂತಾನೂ ಕೂಡ ಹೇಳಿದ್ದಾರೆ. ಈಗ ತುಂಗಭದ್ರಾ ಡ್ಯಾಮ್ ಅಲ್ಲಿ ಏನು ಗೇಟ್ ನ ಲಿಂಕ್ ಕಟ್ ಆದಂತಹ ಪರಿಣಾಮ, ಚೈನ್ ಲಿಂಕ್ ಕಟ್ ಆದಂತಹ ಪರಿಣಾಮ ಆಗಿರುವಂತಹ ನಷ್ಟ ಆಗಿರುವಂತಹ ಸಮಸ್ಯೆಗಳು ಆಗಿರಬಹುದು. ಇದೇ ರೀತಿಯಲ್ಲಿ ಉಳಿದ ಜಲಾಶಯಗಳ ಪರಿಸ್ಥಿತಿ ಏನು, ಯಾವ ರೀತಿಯಾಗಿದೆ, ಏನೆಲ್ಲ ಸಮಸ್ಯೆಗಳು ಇದೆ, ಬಿರುಕು ಬಿಟ್ಟಿದೆಯಾ, ಅಪಾಯ ಸ್ಥಿತಿಯಲ್ಲಿದೆಯಾ, ಇವುಗಳ ಪರಿಸ್ಥಿತಿಯ ಬಗ್ಗೆ, ಅಲ್ಲಿ ಏನೆಲ್ಲ ಸಮಸ್ಯೆಗಳು, ಒಂದ್ ಕಡೆ ಕಲ್ಲು ಗಣಿಗಾರಿಕೆಯ ವಿಚಾರದಿಂದ ಅಪಾಯ ಮಟ್ಟದಲ್ಲಿದೆ ಹಾರಂಗಿ ಜಲಾಶಯ ಅನ್ನುವಂಥದ್ದು, ಮತ್ತೊಂದು ಕಡೆ ಈಗಾಗಲೇ ಕಬಿನಿ ಜಲಾಶಯದಲ್ಲೂ ಕೂಡ 2025ರಲ್ಲಿ ತಜ್ಞರು ರಿಪೇರಿ ಮಾಡಬಹುದು ಅಂತ ಹೇಳಿದ್ದಾರೆ, ಅಧಿಕಾರಿಗಳು ಹೇಳಿದ್ದಾರೆ ಅಂತ ಹೇಳಿ ಅದರ ಬಗ್ಗೆ ಕೂಡ ನ್ಯೂಸ್ 18 ಈಗಾಗಲೇ ವರದಿಯನ್ನ ಮಾಡಿತ್ತು. ಎಲ್ಲಾ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಈಗ ವರದಿಯ ಬೆನ್ನಲ್ಲೇ ಜಲಸಂಪನ್ಮೂಲ ಸಚಿವರಾಗಿರುವಂತಹ ಡಿಕೆ ಶಿವಕುಮಾರ್ ಅವರು ಆದೇಶವನ್ನ ಹೊರಡಿಸಿದ್ದಾರೆ. ತಜ್ಞರ ಸಮಿತಿಯ ರಚನೆಯನ್ನ ಮಾಡ್ತೀವಿ ಅಂತಾನು ಕೂಡ ಹೇಳಿದ್ದಾರೆ. ತಜ್ಞರ ತಂಡ ಅಲ್ಲಿಗೆ ಹೋಗಬೇಕು, ಪರಿಶೀಲನೆ ಮಾಡಬೇಕು ಅನ್ನುವಂತಹ ಆದೇಶವನ್ನ ಕೊಟ್ಟಿದ್ದಾರೆ. ಟಿಬಿ ಡ್ಯಾಂನ ನೀರು ಉಳಿಸುವ ಕೆಲಸ ಆಗ್ತಾ ಇದೆ. 55ರಿಂದ 60 ಟಿಎಂಸಿ ನೀರನ್ನ ಉಳಿಸಬಹುದು. 4-5 ದಿನದಲ್ಲಿ ರಿಪೇರಿ ಆಗಬಹುದು ಅಂತ ಹೇಳಿದ್ದಾರೆ ಜಲಸಂಪನ್ಮೂಲ ಸಚಿವರು. ಡಿಸಿಎಂ ಆಗಿರುವಂತಹ ಡಿಕೆ ಶಿವಕುಮಾರ್ ಅವರು ನಿನ್ನೆ ಸ್ಥಳಕ್ಕೆ ಹೋದ್ರು, ಪರಿಶೀಲನೆಯನ್ನ ಮಾಡಿದ್ದಾರೆ. ಈಗ ಈ ಸಂದರ್ಭದಲ್ಲಿ ಯಾವ ಅಧಿಕಾರಿಗಳ ಮೇಲೂ ಕೂಡ ಇದರ ಹೊಣೆಯನ್ನ ಹಾಕಿಲ್ಲ. ಆದ್ರೆ ಈಗ ಒಂದು ವಿಚಾರವನ್ನ ಅವರು ಹೇಳಿದ್ದಾರೆ. ಏನಂತ ಹೇಳಿದ್ರೆ, ಇಲ್ಲಿ 55ರಿಂದ 60 ಟಿಎಂಸಿ ನೀರನ್ನ ಉಳಿಸಬಹುದು, 4-5 ದಿನದಲ್ಲಿ ರಿಪೇರಿ ಆಗಬಹುದು ಅಂತ. ಟಿಬಿ ಡ್ಯಾಮ್ ಮೇಲೆ ಸರ್ಕಾರದ ಕಂಟ್ರೋಲ್ ಇಲ್ಲ, ಅದಕ್ಕೆ ತನ್ನದೇ ಆದಂತಹ ಒಂದು ಕಮಿಟಿ ಇದೆ, ಅವರು ಅದನ್ನ ನೋಡ್ಕೊಳ್ತಾರೆ ಅಂತ ಹೇಳಿ ಜಲಸಂಪನ್ಮೂಲ ಸಚಿವರಾಗಿರುವ ಡಿಕೆಶಿ ಹೇಳಿಕೆಯನ್ನ ಕೊಟ್ಟಿದ್ದು. ಡ್ಯಾಮ್ ಬೀಗ ಅವರ ಕೈಯಲ್ಲಿದೆ, ನೀರಿನ ಹೆಚ್ಚಿನ ಬಳಕೆ ನಮ್ಮದು, ಡ್ಯಾಮ್ ಮೇಲೆ ನಮಗೆ ಜವಾಬ್ದಾರಿ ಹೆಚ್ಚಿದೆ ಅನ್ನುವಂತಹ ವಿಚಾರವನ್ನ ಈಗಾಗಲೇ ಡಿಕೆ ಶಿವಕುಮಾರ್ ಹೇಳಿದ್ದಾರೆ. ಪ್ರಮುಖವಾಗಿ ಈಗಾಗಲೇ ನಮಗೆ ಅದರ ಕಂಟ್ರೋಲ್ ಇಲ್ಲ, ಅದಕ್ಕೆ ಒಂದು ತನ್ನದೇ ಆದಂತಹ ಒಂದು ಕಮಿಟಿ ಇದೆ, ಅವರು ಅದನ್ನ ನೋಡ್ಕೊಳ್ತಾರೆ, ಏನೇನು ಆಗಿದೆ, ಏನು ಆಗಬೇಕು ಅನ್ನೋದ್ರ ಬಗ್ಗೆ ಕೂಡ ಅವರೇ ಅದರ ಬಗ್ಗೆ ಎಲ್ಲಾ ವಿಚಾರಗಳನ್ನ ತಿಳ್ಕೊಂಡು ಅದಕ್ಕೆ ಸಮರ್ಪಕವಾದಂತಹ ಕೆಲಸವನ್ನ ಮಾಡ್ತಾರೆ. ಡ್ಯಾಮ್ ಬೀಗ ಇರೋದು ಅವರ ಕೈಯಲ್ಲಿ, ನೀರಿನ ಹೆಚ್ಚಿನ ಬಳಕೆ ನಮ್ಮದು, ಆದರೆ ಡ್ಯಾಮ್ ಮೇಲೆ ನಮಗೆ ಜವಾಬ್ದಾರಿ ಹೆಚ್ಚಿದೆ ಅನ್ನುವಂತಹ ವಿಚಾರವನ್ನ ಈಗಾಗಲೇ ಡಿಕೆ ಶಿವಕುಮಾರ್ ನ್ಯೂಸ್ 18 ಜೊತೆ ಮಾತನಾಡುವಾಗಲೂ ಹೇಳಿದ್ದಾರೆ. ಪ್ರಮುಖವಾಗಿ ನೀರನ್ನ ಉಳಿಸುವ ಕೆಲಸ ಆಗ್ತಾ ಇದೆ ಅನ್ನೋದನ್ನ ಹೇಳಿದ್ದಾರೆ. ಇನ್ನು ಟಿಬಿ ಡ್ಯಾಂನಲ್ಲಿ ಇವತ್ತಿನಿಂದ ಗೇಟ್ ರಿಪೇರಿಯ ಕೆಲಸ ಆರಂಭ ಆಗಿದೆ. ಗೇಟ್ ರಿಪೇರಿಗೆ ಮುಂದಾಗಿದೆ ತಜ್ಞರ ತಂಡ. ಅದರ ಡಿಸೈನ್ ಅನ್ನ ಪರಿಶೀಲನೆ ಮಾಡಿದ್ದಾರೆ. ಆ ಗೇಟ್ ಯಾವ ರೀತಿಯಾಗಿದೆ, ಹೇಗಿತ್ತು, ಏನು ಅನ್ನೋದ್ರ ಬಗ್ಗೆ ಡಿಸೈನ್ ಅನ್ನ ಪರಿಶೀಲನೆ ಮಾಡಿರುವಂತಹ ಹೈದರಾಬಾದ್ ಟೀಮ್ ಈಗಾಗಲೇ ರಿಪೇರಿ ಕಾರ್ಯಕ್ಕೆ ಮುಂದಾಗಿದೆ. ಇವತ್ತಿನಿಂದ ಗೇಟ್ ರಿಪೇರಿ ಕಾರ್ಯ ಆರಂಭ ಆಗುತ್ತೆ. ಮೊದಲ ದಿನ, ಯಾಕಂದ್ರೆ ಮೊನ್ನೆ ನೈಟ್ ಆಗಿರುವಂತದ್ದು ಗೇಟ್ ದ ಚೈನ್ ಲಿಂಕ್ ಕಟ್ ಆಗಿ ನೀರು ಹೋಗ್ತಾ ಇರುವಂತದ್ದು. ನಿನ್ನೆ ಇಡೀ ದಿನ ಕೂಡ ಅಲ್ಲಿ ಅಧಿಕಾರಿಗಳು ಬರೋದು, ನೋಡೋದು, ಇಂಥದ್ದೇ ಪರಿಸ್ಥಿತಿ ಆಯ್ತೇ ಹೊರತು ನೀರನ್ನು ಹೊರಬಿಡ್ಲೇಬೇಕಾದಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ.
ಸೊ 19ನೇ ಕ್ರಸ್ಟ್ ಗೇಟ್ನ ಮೂಲ ವಿನ್ಯಾಸವನ್ನ ಪರಿಶೀಲನೆ ಮಾಡಿದ್ದಾರೆ ಕನ್ನಯ್ಯ ನಾಯ್ಡು ಹಾಗೇನೆ ಹಮೀದ್ ಎಂಜಿನಿಯರಿಂಗ್ ವರ್ಕ್ಸ್ ಟೀಮ್ ಇಲ್ಲಿ ಈಗ ಮಾಡ್ತಾ ಇರುವಂತದ್ದು ಹಳೆ ವಿನ್ಯಾಸದಂತೆಯೇ ಕ್ರಸ್ಟ್ ಗೇಟ್ ರೆಡಿ ಮಾಡೋದಕ್ಕೂ ಕೂಡ ಸಿದ್ಧತೆಯನ್ನ ಮಾಡಿಕೊಂಡಿದ್ದಾರೆ ರಿಪೇರಿಗೆ ಮುಂದಾಗಿದೆ ಪರಿಶೀಲನೆಯನ್ನ ಅಲ್ಲಿ ನಡೆಸಿದ್ದಾರೆ ಈವರೆಗೆ 15 TMC ನೀರು ಖಾಲಿ ಆಗಿದೆ ಇನ್ನು 90 TMC ಸದ್ಯಕ್ಕೆ ನೀರಿರುವಂತದ್ದು ಇವತ್ತು ಬಿಜೆಪಿ ನಿಯೋಗ ಕೂಡ ಅಲ್ಲಿಗೆ ಭೇಟಿಯನ್ನ ಕೊಡುತ್ತೆ ಡ್ಯಾಮ್ಗೆ ಹೋಗಿ ಪರಿಶೀಲನೆಯನ್ನ ಕೂಡ ಮಾಡ್ತಾರೆ ಅದರಲ್ಲಿ ಬಸವರಾಜ ಬೊಮ್ಮಾಯಿ ವಿಜೇಂದ್ರ ಆರ್ ಅಶೋಕ್ ಇವರೆಲ್ಲರ ಒಂದು ತಂಡ ಅಲ್ಲಿಗೆ ಹೋಗಿ ಡ್ಯಾಮ್ನ ಪರಿಶೀಲನೆಯನ್ನ ನಡೆಸಲಿದೆ ದೊಡ್ಡ ಮಟ್ಟದಲ್ಲಿ ಈಗಾಗಲೇ ಆತಂಕಕ್ಕೆ ಕೂಡ ಕಾರಣ ಆಗಿದೆ ಇದು ಕನ್ನಡಿಗರ ನೆಚ್ಚಿನ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲೂ ಲಭ್ಯ ಕರ್ನಾಟಕ ದೇಶ ವಿದೇಶಗಳ 360 ಡಿಗ್ರಿ ಸುದ್ದಿಯ ವಿವರಗಳನ್ನ ನಿಮ್ಮ ಕೈ ಬೆರಳುಗಳಲ್ಲೇ ಪಡಿಲಿಕ್ಕೆ ಈ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿ ನಮ್ಮ ಚಾನಲ್ ಫಾಲೋ ಮಾಡಿ ನೋಟಿಫಿಕೇಶನ್ ಆನ್ ಮಾಡಿ